ಎಲ್ಲರಿಗೂ ನಮಸ್ಕಾರಗಳು. ಇಂದು ನಾವು ನಾನೆಂಬುದು ನಾನಲ್ಲ ಎಂಬ ಡಾಕ್ಟರ್ ಸಣ್ಣರಾಮ ಅವರ ಆತ್ಮಚರಿತ್ರೆಯನ್ನು ಗಮನಿಸೋಣ. ಡಾಕ್ಟರ್ ಸಣ್ಣರಾಮ ಅವರು ಕುವೆಂಪು ವಿಶ್ವವಿದ್ಯಾಲಯದ ಕನ್ನಡ ಭಾರತಿ ಸ್ನಾತಕೋತ್ತರ ಕೇಂದ್ರದ ಪ್ರಾಧ್ಯಾಪಕರಾಗಿ ನಿರ್ದೇಶಕರಾಗಿ ನಿವೃತ್ತಿಯನ್ನು ಹೊಂದಿದವರು. ಇವರು ಸೃಜನಶೀಲ ಲೇಖಕರಾಗಿ, ಸಂಶೋಧಕರಾಗಿ, ಜನಪರ ಹೋರಾಟಗಾರರಾಗಿ ತಮ್ಮದೇ ಆದಂತಹ ಹೆಸರನ್ನು ಮಾಡಿದ್ದಾರೆ. ಸಣ್ಣರಾಮ ಅವರು 36 ವರ್ಷಗಳಿಗೂ ಹೆಚ್ಚಿನ ಸೇವೆಯಲ್ಲಿ ವಿದ್ಯಾರ್ಥಿ ಸ್ನೇಹಿ ಮೇಷ್ಟ್ರಾಗಿ ಗೌರವಕ್ಕೆ ಒಳಗಾದವರು. ಇವರು ಮೂಲತಃ ಸೊರಬ ತಾಲೂಕಿನ ಆನವಟ್ಟಿ ಸಮೀಪದ ಕೋಟಿಪುರ ಎಂಬ ಲಂಬಾಣಿ ತಾಂಡ್ಯಕ್ಕೆ ಸೇರಿದವರು. ಸರ್ಕಾರಿ ದಾಖಲೆಗಳ ಪ್ರಕಾರ ಇವರ ಜನನ 3/5/1954ರಲ್ಲಿ ಆಗಿದೆ ಎಂಬುದು ತಿಳಿಯುತ್ತದೆ. ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜು, ಶಿಕಾರಿಪುರ, ಹೊಸನಗರದ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಹಾಗೂ ಪ್ರಿನ್ಸಿಪಾಲರಾಗಿ ಸೇವೆ ಸಲ್ಲಿಸಿದ ನಂತರ ಕುವೆಂಪು ವಿಶ್ವವಿದ್ಯಾಲಯದ ಕನ್ನಡ ಭಾರತಿ ಸ್ನಾತಕೋತ್ತರ ಕೇಂದ್ರಕ್ಕೆ ಸೇರ್ಪಡೆಯಾದರು. ಇವರ ಪ್ರಮುಖ ಕೃತಿಗಳನ್ನು ನೋಡುವುದಾದರೆ ಲಂಬಾಣಿ ಗಾದೆಗಳು, ಲಂಬಾಣಿ ಸಂಸ್ಕೃತಿ, ಬುಡಕಟ್ಟು ಸಂಸ್ಕೃತಿ, ಲಂಬಾಣಿ ಬುಡಕಟ್ಟುಗಳು ಸೇರಿದಂತೆ 12 ಸಂಶೋಧನಾ ಗ್ರಂಥಗಳನ್ನು ಕೂಡ ಇವರು ಹೊರತಂದಿದ್ದಾರೆ. ಅಂತೆಯೇ ಹೆಮ್ಮಾವು, ಕಾಮದಹನ, ಕಾಯುತ್ತಿದ್ದಾರೆ ಇವು ಇವರ ಕಥಾ ಸಂಕಲನಗಳು. ಅಳುನುಂಗಿ ನಗುವೊಮ್ಮೆ, ನಾನೆಂಬುದು ನಾನಲ್ಲ ಎಂಬುದು ಇವರ 2 ಆತ್ಮಕಥನಗಳಾಗಿ ಕಂಡುಬರುತ್ತವೆ. ಜಡತೆ ಮತ್ತು ಚಲನೆ ಸೇರಿದಂತೆ 5 ವಿಚಾರ ಸಾಹಿತ್ಯ ಕೃತಿಗಳು ಇವರಲ್ಲಿ ಕಂಡುಬರುತ್ತವೆ. ಪ್ರಸ್ತುತ ನಾನೆಂಬುದು ನಾನಲ್ಲ ಎಂಬ ಇವರ ಆತ್ಮಕಥೆಯ ಆಯ್ದ ಭಾಗವನ್ನು ನೋಡುವುದಾದರೆ, ಡಾಕ್ಟರ್ ಸಣ್ಣರಾಮ ಇವರು ಈ ಒಂದು ಆತ್ಮಕಥನದ ಭಾಗದಲ್ಲಿ ಬಾಲ್ಯ ಬದುಕಿನ ವಿವರಗಳನ್ನು ಸರಳವಾಗಿ ನಿರೂಪಿಸುವುದಲ್ಲದೆ, ಲಂಬಾಣಿ ಸಮುದಾಯದ ಬದುಕಿನ ವಿಧಾನ, ಕಷ್ಟ ನಷ್ಟಗಳು, ಮುಗ್ಧತೆ, ಅನಕ್ಷರತೆ, ಕೂಲಿ, ಜೀತಗಾರರಾಗಿ ಬದುಕು ಕಟ್ಟಿಕೊಳ್ಳುವ ಕ್ರಮ, ಅಕ್ಷರ ಲೋಕದೆಡೆಗೆ ಸಮುದಾಯದ ಯುವಜನರ ಆಸಕ್ತಿ ಮತ್ತು ಕುತೂಹಲದಿಂದ ತಮ್ಮನ್ನು ತಾವು ತೆರೆದುಕೊಳ್ಳುವಿಕೆ, ಹಾಗೆಯೇ ಲಂಬಾಣಿ ಜನಾಂಗದಲ್ಲಿ ಆಚರಣೆ ಮಾಡುವಂತಹ ತೀಜ್ ಹಬ್ಬದ ಮೂಲಕ ವ್ಯಕ್ತವಾಗುವ ತಳ ಸಮುದಾಯಗಳ ಸಂಸ್ಕೃತಿಯ ವೈಶಿಷ್ಟ್ಯತೆ ಇವೇ ಮೊದಲಾದ ವಿವರಗಳನ್ನು ತಮ್ಮ ಆತ್ಮಚರಿತ್ರೆಯ ಈ ಪಠ್ಯಭಾಗದಲ್ಲಿ ಸರಳವಾಗಿ ನಿರೂಪಿಸುತ್ತಾ ಸಾಗುತ್ತಾರೆ. ತನ್ಮೂಲಕ ವ್ಯಕ್ತಿ ನೆಲೆಯ ವಿವರಗಳ ಸಮಷ್ಟಿ ರೂಪವನ್ನು ಪಡೆದುಕೊಳ್ಳುವ ಅಲಕ್ಷಿತ ಕುಟುಂಬದ ಅಥವಾ ಅಲಕ್ಷಿತ ಸಮುದಾಯದ ಚರಿತ್ರೆ ರೂಪುಗೊಳ್ಳುವ ವಿಶೇಷ ಗುಣ ಇವರ ಬರವಣಿಗೆಯ ಮುಖ್ಯ ನೆಲೆಯಾಗಿ ಕಂಡುಬರುವುದನ್ನು ನೋಡಬಹುದು. ಪ್ರಸ್ತುತ ನಾನೆಂಬುದು ನಾನಲ್ಲ ಎಂಬ ಆತ್ಮಕಥನದಲ್ಲಿ ಸಣ್ಣರಾಮ ಅವರು ವಿವರಿಸಿರುವ ಒಂದಷ್ಟು ವಿಚಾರಗಳನ್ನು ಗಮನಿಸುವುದಾದರೆ, ಮೊದಲು ಇವರು ಇವರ ಕುಟುಂಬದ ವಿಚಾರವನ್ನು ಹೇಳುತ್ತಾರೆ. ಇವರದು ಒಂದು ಕೂಡು ಕುಟುಂಬ, ದೊಡ್ಡ ಕೂಡು ಕುಟುಂಬ. ದೊಡ್ಡಪ್ಪ ರಾಮನಾಯಕ, ಕೀರ್ಯನಾಯಕ ಎಂಬುವವನು ಚಿಕ್ಕಪ್ಪ, ಈರ್ಯನಾಯಕ ಎಂಬುವವರು ಕೂಡಿ ಮೂವರು ಒಟ್ಟಾಗಿಯೇ ಇರುವಂಥದ್ದು. ಮತ್ತೊಬ್ಬ ದೊಡ್ಡಪ್ಪ ಲಕ್ಷ್ಮಣನಾಯಕನು ಬೇರೆ ಸಂಸಾರವನ್ನು ಹೂಡಿದ್ದನು. ಅಂತೆಯೇ ನಮ್ಮಜ್ಜಿಗೆ ಹುಟ್ಟಿದ ಒಬ್ಬಳು ಹೆಣ್ಣುಮಗಳನ್ನು ಧಾರವಾಡದ ಆನುಗಲ್ಲು ಸಮೀಪದ ಮಾವನಕೊಪ್ಪಕ್ಕೆ ಮದುವೆ ಮಾಡಿಕೊಟ್ಟಿರುವುದಾಗಿಯೂ ಸಹ ಹೇಳಿಕೊಳ್ಳುತ್ತಾರೆ. ಇವರು 28 ತಲೆಗಳ ಒಂದೇ ಸೂರಿನಡಿ ವಾಸವಾಗಿರುವಂತಹ ಕೂಡು ಕುಟುಂಬದ ಬಗ್ಗೆ ಮಾತನಾಡುತ್ತಾರೆ. ದೊಡ್ಡಪ್ಪನ ಕೆಲಸ ಅಂದರೆ ವೃತ್ತಿ ಕಳ್ಳಬಟ್ಟಿ ಸಾರಾಯಿಯ ವ್ಯಾಪಾರ. ಅವರಜ್ಜಿ ಅಂದರೆ ಸಣ್ಣರಾಮ ಅವರ ಅಜ್ಜಿ ಮತ್ತು ಅವರ ತಾಯಿ ಕಾಡಿನಲ್ಲಿ ಬಟ್ಟಿ ಇಳಿಸಿ ತಂದ ಕಳ್ಳಬಟ್ಟಿ ಸಾರಾಯಿಯನ್ನು ಸಮೀಪದ ಲಕ್ಕುವಳ್ಳಿಗೆ ರಾತ್ರೋರಾತ್ರಿ ಶನಿವಾರ ಸಾಗಿಸಿ ಅದರಿಂದ ದುಡ್ಡು ಸಂಗ್ರಹ ಮಾಡಿಕೊಂಡು ಬಂದು ಅಜ್ಜಿಯ ಕೈಗೆ ಕೊಡುವುದು ದೊಡ್ಡಪ್ಪನ ವೃತ್ತಿಯಾಗಿತ್ತು. ಅಂತೆಯೇ ಕುಟುಂಬದಲ್ಲಿ ಇನ್ನುಳಿದ ಚಿಕ್ಕಪ್ಪ ವ್ಯಾಪಾರವನ್ನು, ಗದ್ದೆ ಕೆಲಸವನ್ನು ಮಾಡಿಕೊಂಡು ಇರುತ್ತಿದ್ದ. ಅಂತೆಯೇ ಸಣ್ಣರಾಮ ಅವರ ಅಪ್ಪ ಆನವಟ್ಟಿ ಸಾಹುಕಾರರ ಮನೆಯಲ್ಲಿ ಜೀತದಾಳಾಗಿ ದುಡಿಯುತ್ತಿದ್ದ. 10 ವರ್ಷದವನಿದ್ದಾಗಲೇ ಜೀತಕ್ಕೆ ಸೇರಿದ ಸಣ್ಣರಾಮ ಅವರ ಅಪ್ಪ
ವರ್ಷಕ್ಕೆ 10 ರೂಪಾಯಿಗಳಂತೆ ಸಂಬಳಕ್ಕೆ ಸೇರಿಕೊಂಡಿದ್ದರು. 100 ರೂಪಾಯಿಗೆ ಒಂದು ಜೊತೆ ಎತ್ತನ್ನು ತೆಗೆದುಕೊಂಡು ಆ ಎತ್ತಿನ ಸಾಲ ತೀರುವವರೆಗೂ ಅವರ ಮನೆಯಲ್ಲಿ ಜೀತವನ್ನು ಮಾಡುವುದು, ಆ ಎತ್ತುಗಳು ಮುದುಕಾಗುವ ಕಾಲಕ್ಕೆ ಸಾಲ ತೀರುವುದು, ನಂತರದಲ್ಲಿ ಮತ್ತೆ ಸಾಲವನ್ನು ತೆಗೆದುಕೊಂಡು ಎತ್ತುಗಳನ್ನು ಮತ್ತೆ ಕೊಂಡುಕೊಳ್ಳುವುದು, ಇದೇ ಪುನರಾವರ್ತಿತವಾಗಿ ಮರುಕಳಿಸುತ್ತಿತ್ತು. ಅಂತೆಯೇ ಇವರ ಕುಟುಂಬದಲ್ಲಿ ಇವರಿಗೆ ಪ್ರೀತಿಯ ಅಭಾವ ಇದ್ದಿಲ್ಲ ಎಂಬುದನ್ನು ಹೇಳಿಕೊಳ್ಳುತ್ತಾರೆ. ಅಪಾರ ಪ್ರೀತಿಯನ್ನುಂಡು ಬೆಳೆದಂತಹ ನನಗೆ ಯಾವುದೇ ಅಡೆತಡೆಗಳಿರಲಿಲ್ಲ. ಎಲ್ಲಿ ಬೇಕಾದರೂ ಓಡಾಡಬಹುದಾಗಿತ್ತು, ಯಾವಾಗ ಬೇಕಾದರೂ ಮನೆಗೆ ಸೇರಬಹುದಾಗಿತ್ತು ಎಂಬುದನ್ನು ಹೇಳಿಕೊಳ್ಳುತ್ತಾರೆ. ಇಡೀ ದಿನ ಓಡಾಡಿ ಅಡ್ಡಾಡಿ ಆಟವಾಡಿ ಸುಸ್ತಾಗಿ ಅಲ್ಲೇ ಸಿಕ್ಕ ಪೊದೆಯ ಸಂದಿಯಲ್ಲಿ ಬೇಲಿಯ ಸಾಲುಗಳಲ್ಲಿ ಪಿಕಳಾರ, ಗೊರವಂಕ ಮತ್ತು ಬೆಳೆವ ಗುಬ್ಬಚ್ಚಿ ಮತ್ತು ಜಾಟಾರ್ ಪಕ್ಷಿಗಳನ್ನು ಜಠರ್ ಬಿಲ್ಲಿನಲ್ಲಿ ಹೊಡೆದು ಅವುಗಳಿಗೆ ಉಪ್ಪು ಖಾರ ಹಾಕಿ ಸುಟ್ಟು ತಿನ್ನುವುದು ನಮ್ಮ ಪರಿಪಾಠವಾಗಿತ್ತು ಎಂಬುದನ್ನು ಸಹ ಸಣ್ಣರಾಮ ಅವರು ಹೇಳಿಕೊಳ್ಳುತ್ತಾರೆ. ಶಿವಮೊಗ್ಗ ಹಾನಗಲ್ ಮುಖ್ಯ ರಸ್ತೆಯಲ್ಲಿ ನಮ್ಮ ಕೋಟಿಪುರ ತಾಂಡ್ಯ ಕಂಡುಬರುತ್ತದೆ. ಈ ಶಿವಮೊಗ್ಗ ಹಾನಗಲ್ ಮುಖ್ಯ ರಸ್ತೆಯಲ್ಲಿ ಸುಮಾರು 6,000 ಮಾವಿನ ಮರಗಳು ಇದ್ದುದರಿಂದ ಆ ಮಾವಿನ ಹಣ್ಣುಗಳನ್ನು ಸಂಗ್ರಹಿಸುವುದು ನಮ್ಮ ಪರಿಪಾಠವಾಗಿತ್ತು ಎಂಬುದನ್ನು ಸಹ ಇವರಿಲ್ಲಿ ಹೇಳಿಕೊಳ್ಳುತ್ತಾರೆ. ಇನ್ನು ಇವರ ಶಿಕ್ಷಣವನ್ನು ನೋಡುವುದಾದರೆ ಅಕ್ಷರವೆಂಬ ಬೆಳಕು ಎಂಬ ಹೆಸರಿನಲ್ಲಿ ಶಿಕ್ಷಣದ ಬಗ್ಗೆ ಹೇಳಿಕೊಳ್ಳುತ್ತಾರೆ. ಒಂದೊಮ್ಮೆ ಇವರು ಊರೆಲ್ಲ ಸುತ್ತಿ ಬರುವಾಗ ಊರಿನಲ್ಲಿ ಒಂದು ನರಪಿಳ್ಳೆಯೂ ಕಾಣದೇ ಇದ್ದ ಸಂದರ್ಭದಲ್ಲಿ ಇವರ ಊರಿನ ಹೆಸರಾಂತ ದೇವರ ಗುಡಿಯಾದಂತಹ ಸೇವಾಬಾಯಿ ದೇವರ ಗುಡಿಯ ಕಡೆಗೆ ಹೊರಡುತ್ತಾರೆ. ಅಲ್ಲಿ ಎದುರುಗಡೆ ಬಿಳಿ ಪೈಜಾಮ ಮತ್ತು ಬಿಳಿಯ ಅಂಗಿ ಧರಿಸಿರುವ ಬೆಳ್ಳಗೆ ತೆಳ್ಳಗೆ ಇರುವ 9-10 ವರ್ಷ ಪ್ರಾಯದ ಹುಡುಗ ನಿಂತಿದ್ದನು. ಇವನು ಎಲ್ಲರನ್ನೂ ಕೂಡ ಶಾಲೆಗೆ ಸೇರಿಸಿಕೊಳ್ಳುವ ಉದ್ದೇಶದಿಂದ ಸೇರಿದ್ದನು. ಸಣ್ಣರಾಮ ಅವರು ಅಲ್ಲಿ ಹೋದ ತಕ್ಷಣ ಈ ಹುಡುಗನ್ಯಾರು ಎಂಬ ಪ್ರಶ್ನೆಯನ್ನು ಕೇಳುತ್ತಾರೆ. ಅವ ರಾಮನಾಯಕ ಸರ್ ಎಂಬ ಉತ್ತರ ಅಲ್ಲಿದ್ದ ಒಬ್ಬ ಹುಡುಗನಿಂದ ಸಿಗುತ್ತದೆ. ರಾಮನಾಯಕ ಎಂಬ ಹೆಸರಿನವನು ಈಗಾಗಲೇ ಒಬ್ಬ ಇದ್ದ ಕಾರಣದಿಂದಾಗಿ ಅವನಿಗೆ ಸಣ್ಣರಾಮ ಎಂಬ ಹೆಸರು ಬಂತು ಎಂಬುದನ್ನು ಇವರೇ ಹೇಳಿಕೊಳ್ಳುತ್ತಾರೆ. ಜೊತೆಗೆ ತನಗೆ ವಯಸ್ಸೆಷ್ಟು ಎಂಬುದು ಅರಿತಿಲ್ಲದ ಕಾರಣದಿಂದಾಗಿ ಅವರ ಕಿವಿಯನ್ನು ಮುಟ್ಟಿಸಿಕೊಳ್ಳುವ ಪರಿ ನೆರವೇರಿದ ಆ ಕ್ಷಣ ಅವರಿಗೆ ಅಂದಿನ ದಿನಾಂಕವನ್ನೇ ಜನ್ಮ ದಿನಾಂಕವನ್ನಾಗಿ ಹೆಸರಿಸಿ ಅವರನ್ನು ಶಾಲೆಗೆ ಸೇರಿಸಿಕೊಂಡರು ಎಂಬುದನ್ನು ಇಲ್ಲಿ ಸಣ್ಣರಾಮ ಅವರು ಹೇಳಿಕೊಳ್ಳುತ್ತಾರೆ. ಈ ರೀತಿಯಾಗಿ ನನ್ನ ಶಿಕ್ಷಣ ಅನ್ನುವಂಥದ್ದು, ಶಾಲಾ ಜೀವನ ಎನ್ನುವಂಥದ್ದು ಆರಂಭವಾಯಿತು ಎನ್ನುವುದನ್ನು ಸಣ್ಣರಾಮ ಅವರು ತಿಳಿಸುತ್ತಾರೆ. ಸಣ್ಣರಾಮ, ನಿಮ್ಮಪ್ಪನಿಂದ ಶಾಲೆ ಸೇರಿದ ಫೀಸು 4 ಆಣೆಯನ್ನು ನಾಳೆ ತೆಗೆದುಕೊಂಡು ಬಾ ಎಂಬುದನ್ನು ಮೇಷ್ಟ್ರು ಹೇಳಿ ಕಳಿಸುತ್ತಾರೆ. ನೀನು ಮಂಗಳವಾರ ಹುಟ್ಟಿದ ಮಗನೇ ಎಂದು ಕೇಳಿದಾಗ ಅವರಿಗೆ ಅದು ಸಹ ಗೊತ್ತಿರಲಿಲ್ಲ. ಮೇಷ್ಟ್ರ ಆಜ್ಞೆಯಂತೆ ಅವತ್ತು ಶಾಲೆಗೆ ಸೇರಿ ಇಷ್ಟೆಲ್ಲ ಅಧ್ಯಾಪಕ ವೃತ್ತಿಯನ್ನು ಕಟ್ಟಿಕೊಳ್ಳಲು ಕಾರಣಕರ್ತರಾಗಿದ್ದು ಎಂಬುದನ್ನು ಸಣ್ಣರಾಮ ಅವರು ಇಲ್ಲಿ ನೆನಪಿಸಿಕೊಳ್ಳುತ್ತಾರೆ. ಇನ್ನು ತೀಜ್ ಹಬ್ಬದ, ಲಂಬಾಣಿ ಜನಾಂಗದಲ್ಲಿ ಆಚರಿಸುವಂತಹ ತೀಜ್ ಹಬ್ಬದ ಬಗ್ಗೆ ಸವಿಸ್ತಾರವಾಗಿ ಹೇಳಿಕೊಳ್ಳುವ ಸಣ್ಣರಾಮ ಅವರು ನಮ್ಮ ತಾಂಡ್ಯದಲ್ಲಿ ಅನನ್ಯತೆಯನ್ನು ಮೆರೆದ ಹಬ್ಬ ಇದಾಗಿದೆ ಎಂಬುದನ್ನು ಹೇಳಿಕೊಳ್ಳುತ್ತಾರೆ. ಲಂಬಾಣಿ ಜನಾಂಗದವರು ವಿಶೇಷವಾಗಿ ಆಚರಿಸುವ ಹಬ್ಬ ತೀಜ್. ಉಳಿದಂತೆ ದೀಪಾವಳಿ, ದಸರೆ, ಕಾರು ಹುಣ್ಣಿಮೆ, ಹೋಳಿ ಹಬ್ಬಗಳನ್ನು ಕೂಡ ಆಚರಿಸುತ್ತಾರೆ. ಆದರೆ ತೀಜ್ ಹಬ್ಬವು ವೈಭವಯುತವಾಗಿ ನಡೆಯುವಂತಹ ಹಬ್ಬಗಳಲ್ಲಿ ಇದು ಕೂಡ ಒಂದು ಎಂಬುದನ್ನು ಹೇಳುತ್ತಾರೆ. ಶಿವಮೊಗ್ಗ ಮತ್ತು ಹುಬ್ಬಳ್ಳಿಯ ಮುಖ್ಯ ರಸ್ತೆ ಬದಿಯಲ್ಲಿ ಇರುವುದರಿಂದ ಎರಡೂ ಭಾಗದಿಂದ ಹೋಗುವವರಿಗೆ ತುಂಬ ಅನುಕೂಲಕರವಾದಂತಹ ಜಾಗ ಇದು ನಮ್ಮ ತಾಂಡ್ಯ ಎಂಬುದನ್ನು ಹೇಳುತ್ತಾ ತೀಜ್ ಹಬ್ಬವನ್ನು ಆಚರಿಸುವ ಪರಿಯನ್ನು ಇಲ್ಲಿ ವಿವರಿಸುತ್ತಾರೆ. ತೀಜ್ ಹಬ್ಬವನ್ನು ಯುಗಾದಿಯ ಆದ 8 ದಿನಕ್ಕೆ ಆಚರಣೆಯನ್ನು ಮಾಡುತ್ತಾರೆ.
9 ದಿನ ನಡೆಯುವ ಈ ಹಬ್ಬದಲ್ಲಿ ಯೌವನಾವಸ್ಥೆಯಲ್ಲಿ ಇರುವಂತಹ ಹುಡುಗಿಯರನ್ನು ಗುರುತಿಸಿ ಅದರಲ್ಲೂ ಕೂಡ ಆ ವರ್ಷಕ್ಕೆ ಮದುವೆಯಾಗಲಿರುವ ಹುಡುಗಿಯರಿಗೆ ಪ್ರಾಶಸ್ತ್ಯವನ್ನು ಕೊಟ್ಟು ಅವರ ಗೋತ್ರಾನುಸಾರ 5 ಹುಡುಗಿಯರನ್ನು ತೀಜ್ ಬಿತ್ತಲು ಆಯ್ಕೆ ಮಾಡುತ್ತಾರೆ. ಹೊಸದಾಗಿ ಬುಟ್ಟಿ ಹೆಣೆದು ಅದರಲ್ಲಿ ಸೇವಾಬಾಯ ದೇವರ ಗುಡಿಯ ಮುಂದೆ ಇಟ್ಟು ಪೂಜೆ ಮಾಡಿ ನಾಯಕರುಗಳ ಮುಂದಾಳತ್ವದಲ್ಲಿ ಗೋಧಿಯನ್ನು ಬಿತ್ತುತ್ತಾರೆ. ಈ ಗೋಧಿಗೆ ಹದವಾಗಿ ನೀರನ್ನು ಹಾಕುತ್ತಾ ಆ ಗೋಧಿಯ ಬೆಳೆಯನ್ನು ಬೆಳೆಸಬೇಕಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಆ ಹುಡುಗಿಯರು ತುಂಬಾ ವ್ರತಾಚರಣೆಯನ್ನು ಮಾಡಬೇಕಾಗುತ್ತದೆ. ತೀಜ್ ಹಬ್ಬ ಮುಗಿಯುವವರೆಗೂ ಮಾಂಸಾಹಾರವನ್ನು ಹಾಗೂ ಉಪ್ಪು, ಹುಳಿ, ಖಾರವನ್ನು ಸೇವಿಸಬಾರದು ಎಂಬ ಕಟ್ಟುನಿಟ್ಟು ಇದೆ. ಅರಿಶಿನ ಹಾಕಿದ ಪದಾರ್ಥಗಳನ್ನು ಬಳಸುವಂತಿಲ್ಲ. ಮುಟ್ಟುಚಟ್ಟುಗಳಿಂದ ದೂರವಿರಬೇಕು. ಸ್ವಯಂ ನಿಯಂತ್ರಣವನ್ನು ತಮಗೆ ತಾವೇ ಹಾಕಿಕೊಳ್ಳಬೇಕು ಎಂಬ ವಿಧಿವಿಧಾನಗಳನ್ನು ಇಲ್ಲಿ ಹೇಳುತ್ತಾರೆ. 8ನೆಯ ದಿನದ ನಂತರ ದೇವರಿಗೆ ಕುರಿ ತಂದು ಬಲಿ ಕೊಟ್ಟು ಅದರ ಮಾಂಸವನ್ನು ಎಲ್ಲರೂ ಪಾಲು ಮಾಡಿ ಹಂಚಿಕೊಳ್ಳುತ್ತಾರೆ. 9ನೇ ದಿನಕ್ಕೆ ಗೋಧಿಯ ಸಸಿಯನ್ನು ನೀರಿನಲ್ಲಿ ಅಂದರೆ ಕೆರೆಕಟ್ಟೆಯ ಹೊಂಡೆಯಲ್ಲಿ ವಿಸರ್ಜಿಸುತ್ತಾರೆ ಎಂಬುದರ ವಿಚಾರವನ್ನು ಸಣ್ಣರಾಮ ಅವರು ತೀಜ್ ಹಬ್ಬದ ವಿವರವಾಗಿ ಹೇಳುತ್ತಾರೆ. ಇನ್ನು ಹಬ್ಬದ ವಿಶೇಷತೆ ಎಂದರೆ ಸೇವಾಬಾಯಿ ದೇವರ ಜಂಡದ ಜೊತೆ ಸಿರ್ಸಿ ಮಾರಮ್ಮನ ಜಂಡವೂ ಕೂಡ ಮೆರವಣಿಗೆಯಲ್ಲಿ ಹೋಗುವುದು. ಸಿರ್ಸಿ ಮಾರಮ್ಮನ ಆಶೀರ್ವಾದದಿಂದಲೇ ಸೇವಾಬಾಯಿ ಜನಿಸಿರುವುದು ಎಂಬುದು ಇವರ ನಂಬಿಕೆ ಆಗಿದೆ. ಲಂಬಾಣಿ ಜನಾಂಗದವರ ನಂಬಿಕೆಯೂ ಇದೇ ಆಗಿರುವಂಥದ್ದನ್ನು ಕಾಣಬಹುದು. ಅವರ ಸಂಪ್ರದಾಯದಂತೆ ಮುಖ್ಯ ರಸ್ತೆಯಲ್ಲಿ ಸುಮಾರು 1 ಕಿಲೋಮೀಟರ್ವರೆಗೆ ಈ ಮೆರವಣಿಗೆ ಸಾಗುತ್ತದೆ. ಮುಂದೆ ದೇವರ ಜಂಡ ಹೊತ್ತು ಹೊರಡುವ ಯುವಕರು, ಅವರ ಹಿಂದೆ ಗೋಧಿ ಸಸಿಯನ್ನು ತಲೆಯ ಮೇಲೆ ಹೊತ್ತು ನರ್ತಿಸುವ ಯುವತಿಯರು ಸಂಪ್ರದಾಯದ ಉಡುಗೆ ತೊಡುಗೆಯನ್ನು ಧರಿಸಿ ಮುಂದೆ ಸಾಗುತ್ತಾರೆ. ಅವರ ನೃತ್ಯ, ಕಂಚಿನ ಗಂಗಾಳ, ನಗಾರಿ, ವಾದ್ಯ, ಮೇಳ, ಹಿಂದೆ ಡೊಳ್ಳಿನ ಕಲಾವಿದರು ಇವರನ್ನು ಹಿಂಬಾಲಿಸುತ್ತಾರೆ. ಸಾವಿರಾರು ಜನರು ಇಷ್ಟೆಲ್ಲ ರಂಗುರಂಗಿನ ಮೆರವಣಿಗೆಯಲ್ಲಿ ಸಾಗುತ್ತಾರೆ. ಆನವಟ್ಟಿ ಹತ್ತಿರದ ಹೊಂಡದಲ್ಲಿ ತೀಜ್ ಬುಟ್ಟಿಯನ್ನು ವಿಸರ್ಜಿಸುತ್ತಾರೆ. ಕೆಲವೊಮ್ಮೆ ಆನವಟ್ಟಿ ಮಧ್ಯಭಾಗದಲ್ಲಿರುವ ದೊಡ್ಡ ಹೊಂಡಕ್ಕೆ ಮೆರವಣಿಗೆಯಲ್ಲಿ ಹೋಗುವುದುಂಟು. ಈ ಮೆರವಣಿಗೆಯನ್ನು ನೋಡುವುದಕ್ಕಾಗಿ ಆನವಟ್ಟಿ ಮತ್ತು ಸುತ್ತಮುತ್ತಲ ಗ್ರಾಮಗಳಿಂದ ಸಾವಿರಾರು ಜನರು ಸೇರುತ್ತಾರೆ. ಇಂತಹ ವೈಭವ, ಆಡಂಬರ, ಸಂಭ್ರಮಗಳು ನಮ್ಮ ತಾಂಡ್ಯದ ತೀಜ್ ಹಬ್ಬದ ವೈಶಿಷ್ಟ್ಯತೆ ಎಂಬುದನ್ನು ಹೇಳಿ ಇವರ ಆತ್ಮಕಥಾ ಭಾಗವನ್ನು ಮುಗಿಸುತ್ತಾರೆ. ಒಟ್ಟಾರೆಯಾಗಿ ಸಣ್ಣರಾಮ ಅವರ ನಾನೆಂಬುದು ನಾನಲ್ಲ ಎಂಬ ಆತ್ಮಚರಿತ್ರೆಯ ಆಯ್ದ ಭಾಗದಲ್ಲಿ ಪ್ರಾಥಮಿಕವಾಗಿ ಅವರು ತಮ್ಮ ಕುಟುಂಬದ ವಿವರವನ್ನು, ಕುಟುಂಬದಲ್ಲಿ ಇರುವ ಸದಸ್ಯರು, ಅವರ ವೃತ್ತಿ ಜೀವನ ಇವುಗಳನ್ನು ಹೇಳಿಕೊಂಡು ನಂತರದಲ್ಲಿ ಅವರಿಗೆ ಶಿಕ್ಷಣ ಎಂಬ ಅರಿವೇ ಇಲ್ಲದ ಸಂದರ್ಭದಲ್ಲಿ ಶಿಕ್ಷಣಕ್ಕೆ ಅಂದರೆ ಅವರ ವಿದ್ಯಾಭ್ಯಾಸಕ್ಕೆ ಅವರನ್ನು ಯಾವ ರೀತಿಯಾಗಿ ತೊಡಗಿಸಿಕೊಳ್ಳುತ್ತಾರೆ, ಅದಕ್ಕೆ ಕಾರಣಕರ್ತರ್ಯಾರು ಎಂಬುದರ ವಿಚಾರವನ್ನು ತಿಳಿಸುವುದರ ಜೊತೆಗೆ ಇವರ ಸಮುದಾಯದ ಅಂದರೆ ಲಂಬಾಣಿ ಸಮುದಾಯದಲ್ಲಿ ಆಚರಿಸುವ ವಿಶೇಷತೆಯ ಹಬ್ಬವಾಗಿ ಕಂಡುಬರುವಂತಹ ತೀಜ್ ಹಬ್ಬದ ಬಗೆಗೆ ಒಂದಷ್ಟು ವಿವರಗಳನ್ನು ಹೇಳುತ್ತಾ ಇವರ ಈ ಒಂದು ಆತ್ಮಕಥೆಯ ಭಾಗವನ್ನು ಮುಗಿಸುತ್ತಾರೆ. ಇದು ನಿಮ್ಮ ಪಠ್ಯಕ್ಕೆ ಇರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಆತ್ಮಕಥೆಯ ಮೂಲ ಆಶಯವೆಂದರೆ ಒಂದು ಸಮುದಾಯದಲ್ಲಿ ಕಂಡುಬರುವಂತಹ ವೈಶಿಷ್ಟ್ಯತೆಯನ್ನು ಒಬ್ಬ ಮನುಷ್ಯನ ಆತ್ಮಭಾಗವಾಗಿ ಕಂಡುಕೊಳ್ಳುತ್ತಾ ಆ ಆತ್ಮಭಾಗವೇ ಒಂದು ಸಮುದಾಯವನ್ನು ಪ್ರತೀಕಿಸುವಂತಹ ಮೂಲವಾಗಿ ಕಂಡುಬರುತ್ತದೆ ಎಂಬುದನ್ನು ನಾವು ಅರಿತುಕೊಳ್ಳಬೇಕಾಗಿದೆ. ಭಾರತೀಯ ಸಂಸ್ಕೃತಿ ಮತ್ತು ಸಂಪ್ರದಾಯಗಳಲ್ಲಿ ಬುಡಕಟ್ಟು ಸಮುದಾಯದ ಸಂಸ್ಕೃತಿ ಸಂಪ್ರದಾಯಗಳು ವಿಶೇಷವಾಗಿ ಕಂಡುಬರುತ್ತವೆ. ಅದರಲ್ಲಿ ಇವರ ತೀಜ್ ಹಬ್ಬವೂ ಕೂಡ ಒಂದು. ಲಂಬಾಣಿ ಜನಾಂಗದವರಲ್ಲಿ ಕಂಡುಬರುವಂತಹ ತೀಜ್ ಹಬ್ಬವೂ ಒಂದು ಎಂಬುದನ್ನು ನಾವಿಲ್ಲಿ ಅರಿತುಕೊಳ್ಳಬೇಕಾಗಿದೆ. ಧನ್ಯವಾದಗಳು.